ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲ ಸಹ? ಇಲ್ಲಿ ಮೇಲೆ ಪೈಪಿಂದ ನೀರು ಬರುವಾಗ ಶಬ್ದ ಕೇಳಿದದ್ದು, ಅಂದರೆ ಗಾಳಿಯ ಒತ್ತಡಕ್ಕೆ ಹಾಗೆ ಶಬ್ದ ಕೇಳಿದ್ದು. ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು, ಹಾಗೆ ಅವರು ಕೆಳಗೆ ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೇನೆ ಅಂತ ಹೋಗಿದ್ದಾರೆ. ಇಲ್ಲಿ ನಾನು ವಾಕ್ ಹೋಗುವ ಅಂತ ಬಂದದ್ದು. ಇವತ್ತು ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಉಂಟು, ಹಾಗೆ ನಿನ್ನೆ ಈ ಸಮಯಕ್ಕೆ ಮಳೆ ಬರ್ತಾ ಇತ್ತು ಅಂತ ಕಾಣ್ತದೆ. ಹೌದು, ನಾನು ಛತ್ರಿ ಎಲ್ಲ ಹಿಡ್ಕೊಂಡು ಬಂದದ್ದಲ್ವಾ. ನಾನು ಎಂತ ನೋಡುದು, ಪರ ಕೇಳ್ತಾ ಉಂಟು ಬಲ್ಲೆ ಈ ಪೊದೆಯ ಎಡೆಯಲ್ಲಿ. ಮಲ್ಲಿಯ ನಾಯಿ ಒಂದೇ ಉಂಟು ಇವತ್ತು, ಉಳಿದದ್ರಲ್ಲಿ ಎಲ್ಲಿ ಉಂಟಂತ ಗೊತ್ತಿಲ್ಲ. ಇಲ್ಲಿ ಒಂದು ವಾಕ್ ಹೋಗುವ, ತುಂಬ ದಿವಸ ಆಯಿತು ಹೋಗದೆ. ನಾವು ಟ್ಯಾಂಕ್ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದೇವಲ್ಲ, ಅದೇ ಮಾರ್ಗದಲ್ಲಿ. ನೋಡಿ ಹೇಗಾಗಿದೆ ಮಾರ್ಗದ ಅವಸ್ಥೆ ಅಂತ. ತುಂಬ ಸಣ್ಣಕ್ಕೆ ಮಳೆ ಹನಿತಾ ಉಂಟು, ಹಗೂರವಾದಂತಹ ಹನಿಗಳು. ಹಾಗೆ ನಾನೀಗ ಇಲ್ಲಿ ಒಂದು ಮಾರ್ಗದಲ್ಲಿ ಹೀಗೆ ಹೋಗಿ ಬರುದು. ಆ ಒಂದು ಹೋಗಿ ಬರುವಂತಹ ಆ ಮಾರ್ಗದಲ್ಲಿ ಎಂತೆಲ್ಲ ಚಂದ ಚಂದದ ವಿಷಯಗಳು ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳೋದನ್ನು ನೋಡುವ. ವಿಡಿಯೋ ಮಾಡ್ತೇನೆ ಆಯಿತಾ, ಸಿನಿಮ್ಯಾಟಿಕ್ ಆಗಿ ವಿಡಿಯೋ ಮಾಡ್ತೇನೆ, ನೋಡುವ. ನೋಡಿ ಮಲ್ಲಿ ನಮ್ಮ ಮನೆಗೆ ಅಂತ ಹೊರಟದ್ದು ಕಾಣ್ತದೆ. ನನಗೆ ಅಲ್ಲಿ ಕೇಳಿತ್ತು, ನಾನು ಬರ್ತೇನೆ ಆಯ್ತಾ ಈಗ ಅಂತ ಹೇಳಿದ ಹಾಗೆ ಅಂದುಕೊಂಡವಳು ಮನೆಯಿಂದ ಹೊರಟಿರುವಳು ಅಂತ. ಹಾಗೆ ತಿರುಗಿ ನೋಡಿದಾಗ ಅಲ್ಲಿ ನಿಂತ್ಕೊಂಡು ನನ್ನನ್ನೇ ನೋಡ್ತಿದ್ದಾಳೆ. ಹಾಯ್, ನಾವು ಟ್ಯಾಂಕಿಗೆ ಹೋಗುವ ಅಂತ ಇದ್ದೇವೆ, ಆದರೆ ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ಮಲ್ಲಿ ಛತ್ರಿ ತಕ್ಕೊಂಡು ಬರಲಿಕ್ಕೆ ಹೋದ್ಲು, ಹಾಗೆ ನಾನಿಲ್ಲಿ ಎಲೆಯನ್ನು ಹಿಡ್ಕೊಂಡು ನಿಂತಿದ್ದೇನೆ. ಜೋರು ಮಳೆ ಬರುವ ಮೊದಲು ಅವಳು ಛತ್ರಿ ತಂದರೆ ಆಯ್ತು. ಇಲ್ಲಿ ಕೆಳಗೆ ಇರೋದು ಅವಳ ಮನೆ, ನಮ್ಮ ಮನೆ ಆದರೆ ಸ್ವಲ್ಪ ಆಚೆ ಹೋಗ್ಬೇಕು ಇನ್ನೂ ಕೂಡ. ಹಾಗೆ ಇವತ್ತು ವಾಪಸ್ ಮತ್ತೆ ಟ್ಯಾಂಕಿಗೆ ಹತ್ತುದು ಅದೆಲ್ಲೆಂತ ಮಾಡೋದಿಲ್ಲ ವಿಡಿಯೋ. ಅಲ್ಲಿ ಹೋದಾದ ನಂತರ ಮೇಲೆಯಿಂದ ಒಂದ್ಸಲ ಹೇಗೆ ಕಾಣ್ತದೆ ಅಂತ ಹೇಳೋದನ್ನು ತೋರಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತಿನ ವಾತಾವರಣಕ್ಕೂ ಮೊನ್ನೆಯ ವಾತಾವರಣಕ್ಕೂ ವ್ಯತ್ಯಾಸ ಇರಬಹುದು. ಹಾಗೆ ನೋಡುವ. ಎಷ್ಟು ಚಂದ ಅಲ್ವಾ ಹೂ ನೋಡಲಿಕ್ಕೆ, ಸೂಪರ್ ಆಗಿ ಉಂಟು. ನೋಡಿ, ಮೊನ್ನೆ ನಾವು ಹೋಗುವಾಗ ಮಾರ್ಗ ಕೆಸರು ಗದ್ದೆಯ ಹಾಗೆ ಆಗಿತ್ತು. ಹಾಗೆ ಇವತ್ತು ಇಲ್ಲಿ ಬದಿಯಲ್ಲೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ ಹೋಗಲಿಕ್ಕೆ. ಹಾಗೆ ಇಲ್ಲಿಂದ ಸುಲಭದಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ನೋಡಿ, ಮೊನ್ನೆ ಮಳೆ ಬರುವಾಗಿನ ಟ್ಯಾಂಕ್ ತೋರಿಸಿದ್ದು, ಇವತ್ತು ಮಳೆ ಇಲ್ಲದಿರುವಾಗಿನ ಟ್ಯಾಂಕ್.
ನಾಯಿ ನೋಡಿ ನಮ್ಮ ಜೊತೆಗೆ ಬಂದು ಮರಳಿ ಹೋಗ್ತಾ ಉಂಟು. ತುಂಬ ಚಂದ ಗಾಳಿ ಬರ್ತಾ ಉಂಟು. ಮಳೆ ನಿಂತಿತ್ತು, ಮಳೆ ಸ್ವಲ್ಪ ಇದ್ದದ್ದಷ್ಟೇ. ಹಾಗೆ ಇಲ್ಲಿ ಇಳಿಯುವಾಗ ಮಾತ್ರ ಸ್ವಲ್ಪ ಜಾಗ್ರತೆ ಬೇಕು. ಯಾಕಂತ ಹೇಳಿದರೆ ನಿಮಗೆ ತೋರಿಸ್ತೇನೆ ನೋಡಿ, ಈ ಕಡೆ ಎಲ್ಲ ಹಿಡ್ಕೊಳ್ಳಿಕ್ಕೆ ಎಂತ ಇಲ್ಲ. ಇಲ್ಲಿ ಕೂಡ ಹಿಡ್ಕೊಳ್ಳಿಕ್ಕೆ ಎಂತ ಇಲ್ಲ, ಆದರೆ ಇಲ್ಲಿ ಸ್ವಲ್ಪ ಈ ರೀತಿ ಎಲ್ಲ ಇರುವ ಕಾರಣ ಅಷ್ಟೆಂತ ಇದಿಲ್ಲ. ಆದರೆ ಈ ಕಡೆ ಹಿಡ್ಕೊಳ್ಳಿಕ್ಕೆಲ್ಲ ಎಂತ ಇಲ್ಲ. ಸ್ವಲ್ಪ ಧೈರ್ಯ ಕಡಿಮೆ ಇರೋರಿಗೆಲ್ಲ ಆದರೆ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ದೂರದಲ್ಲಿ ಮುಗಿಲು ಹಾಕಿದೆ, ಮಳೆ ಬರುವ ಸಾಧ್ಯತೆ ಉಂಟು ನೋಡಿ. ನಾಯಿ ಪಿರ ಉಂಡು ಪ್ಲೇಟ್ ತಂದೆನಾ ಪಿರ ಪಿರ ಬರ್ತದೆ ಪಿರ ಪಿರ ಬರ್ತದೆ ಬೂರ ನಾಯಿದ ಮಿತ್ತೈತೆ ಎಲ್ಲ ಪ್ಲೇಟ್ ರಟ್ಟದು ಪಲಾವ್ ಪೂರ ಅವಳು ಹಾಗೆ ನಾವು ದಾರಿಯಲ್ಲಿ ಬರುವಾಗ ನನಗೆ ಎಂತ ಸಿಕ್ಕಿತು ನೋಡಿ, ನಾವಿದಕ್ಕೆ ಗಂಗೆ ಹುಳ ಅಂತ ಹೇಳೋದು. ಮಳೆಗಾಲದಲ್ಲಿ ನಮ್ಮ ಭಾಗದಲ್ಲಿ ಕಾಣಲಿಕ್ಕೆ ಸಿಗುವಂತಹ ಒಂದು ಜೀವಿ ಆಯಿತಾ ಇದು. ನೋಡಿ ಎಷ್ಟು ಚಂದ ಬಾಲಿನ ಹಾಗೆ ಆಯಿತು ನಾನು ಮುಟ್ಟಿದ ಕೂಡಲೇ ಅಂತ. ತುಂಬ ಚಂದದ ಒಂದು ಜೀವಿ ಅಂತ ಹೇಳ್ಬೋದು ನೋಡಿ. ನನಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ಇದು ಹೇಸಿಗೆ ಆಗ್ತದೆ ಅಂತೆಲ್ಲ. ನೋಡಿ ಇಲ್ಲಿ ದಾರಿಯ ಬದಿಯಲ್ಲಿತ್ತು, ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಕೈಯಲ್ಲಿ ತೆಕ್ಕೊಂಡದ್ದು ಇದನ್ನು. ನೋಡಿ ಮುಟ್ಟಿದ ಕೂಡಲೇ ಈ ರೀತಿ ಬಾಲ್ನ ಹಾಗೆ ಆಗ್ತದೆ ಇದು. ಅಂದರೆ ನಿರ್ಜೀವ ವಸ್ತುವಿನ ಹಾಗೆ ಆಗೋದು, ಶತ್ರುಗಳ ಕೈಯಿಂದ ರಕ್ಷಣೆಗೋಸ್ಕರ ಆಗಿರಬಹುದು. ಹಾಗೆ ತುಂಬ ಹಾರ್ಡ್ ಉಂಟು, ಶೆಲ್ ಅಂತ ಹೇಳ್ತಾರಲ್ಲ, ಸೌಂಡ್ ಕೇಳ್ತಾ ಉಂಟು. ಇದಕ್ಕೀಗ ತುಂಬ ಜೀವ ಭಯ ಆಗ್ತಾ ಇರಬಹುದು. ಇದು ನಮ್ಮ ಭಾಗದಲ್ಲಿ ಬಿಟ್ಟು, ಅಂದರೆ ಪಶ್ಚಿಮ ಘಟ್ಟ, ಕರಾವಳಿ, ಮಲೆನಾಡು ಈ ಭಾಗದಲ್ಲೆಲ್ಲ ಬಿಟ್ಟು ಬೇರೆ ಕಡೆ ಇರಲಿಕ್ಕಿಲ್ಲ ಕಾಣ್ತದೆ. ಇದಕ್ಕೆ ನಾವು ಗಂಗೆ ಹುಳ ಅಂತ ಹೇಳೋದಾಯ್ತಾ. ನೋಡಿ ಮಳೆಗಾಲದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಯಾರ್ಯಾರಿಗೆಲ್ಲ ಇದು ಗೊತ್ತುಂಟು ಅಂತ ಕಮೆಂಟಲ್ಲಿ ತಿಳಿಸಿ, ಹಾಗೆ ಅದನ್ನು ಬಿಟ್ಟು ಬಿಡುವ. ಯಾರಿಗೆಲ್ಲ ಗಂಗೆ ಹುಳ ಗೊತ್ತಿತ್ತು, ಯಾರೆಲ್ಲ ಇದನ್ನು ನೋಡಿದಿರಿ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ಈ ಒಂದು ಪುಟ್ಟ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.